friends, welcome to Maddie's Bangalore Kitchen. ಬನ್ನಿ ಇವತ್ತು ನಾವು ಕಿಚನ್ನ ಬಿಟ್ಟು ಹೊರಗಡೆ ಬಂದಿದ್ದೀನಿ. ನನ್ನ ಹೆಸರು ಮಧುಮಾಲತಿ ಅಂತ. ಮ್ಯಾಡಿಸ್ ಬ್ಯಾಂಗ್ಳೂರ್ ಕಿಚನ್ ನಾನೇ ನಡೆಸ್ತಾ ಇರೋದು. ಇದುವರೆಗೂ ನಾವು ನಿಮಗೆ ಕುಕಿಂಗ್ ವಿಡಿಯೋಸ್ ಮಾತ್ರ ತೋರಿಸ್ತಾ ಇದ್ವಿ. ಫಾರ್ ದ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಬಂದಿದ್ದೀನಿ. ಮತ್ತು ನಿಮಗೆಲ್ಲ ಸರ್ಪ್ರೈಸ್ ಏನು ಅಂದರೆ ನಮ್ಮ ಬೆಂಗಳೂರಲ್ಲಿ ಲೂಲು ಹೈಪರ್ ಮಾರ್ಕೆಟ್ ಅಂತ ಓಪನ್ ಆಗಿದೆ. ಅದನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಷ್ಟಪಡ್ತೀನಿ. ಬನ್ನಿ ಅದು ಹೇಗಿದೆ ಅಂತ ನೋಡೋಣ. ಫ್ರೆಂಡ್ಸ್, ಈ ಮಾಲ್ ಎಕ್ಸಾಕ್ಟ್ ಲೊಕೇಶನ್ ಬಂದು ನಿಮಗೆ ರಾಜಾಜಿನಗರಿಂದ ಟುವರ್ಡ್ಸ್ ಮೆಜೆಸ್ಟಿಕ್ ಕಡೆ ಹೋಗ್ತಾ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಸುಜಾತಾ ಥಿಯೇಟರ್ ಇದೆ. ಎಕ್ಸಾಕ್ಟ್ ಅದು ಆಪೋಸಿಟಲ್ಲೇ ಲೊಕೇಟ್ ಆಗಿದೆ. ಫ್ರೆಂಡ್ಸ್, ಹಾಗೆ ಈ ಮಾಲ್ ಟೋಟಲ್ ಬಿಲ್ಟಪ್ ಏರಿಯಾ ಬಂದು 17 ಎಕರ್ಸಲ್ಲಿ ಬಿಲ್ಡ್ ಮಾಡಿದ್ದಾರೆ. ಮತ್ತು ಈ ಮಾಲ್ ಇಲ್ಲಿ ಕ್ರಿಯೇಟ್ ಆಗಿರೋದ್ರಿಂದ ಥೌಸಂಡ್ಸ್ ಆಫ್ ಪೀಪಲ್ಸ್ಗೆ ಜಾಬ್ ಅಪರ್ಚುನಿಟಿ ಸಿಕ್ಕಿದೆ. ಬನ್ನಿ, ಇದು ಎಂಟ್ರೆನ್ಸು. ಇವಾಗ ಒಳಗಡೆ ಎಂಟ್ರಿ ತೊಗೊಳೋಣ. ಫ್ರೆಂಡ್ಸ್, ಮಾಲಲ್ಲಿ ನೋ ಮಾಸ್ಕ್ ನೋ ಎಂಟ್ರಿ. ಸೊ ಹಾಗಾಗಿ ಮಾಸ್ಕ್ನ ಮರಿದಿರ ತೊಗೊಂಡು ಬನ್ನಿ. ಈಗ ಗ್ರೌಂಡ್ ಲೆವೆಲಲ್ಲಿ ಎಂಟ್ರಿ ಆಗಿದ್ದೀವಿ. ನಿಮಗೆ ಎಂಟ್ರಿ ಆಗಿದ ತಕ್ಷಣ ರೈಟ್ ಹ್ಯಾಂಡ್ ಸೈಡಲ್ಲಿ ರಿಲಯನ್ಸ್ ಟ್ರೆಂಡ್ಸ್ ಇದೆ. ಲೆಫ್ಟ್ ಹ್ಯಾಂಡ್ ಸೈಡು ಕುಕ್ಕಿ ಮ್ಯಾನ್ ಇದೆ. ವೆರೈಟೀಸ್ ಆಫ್ ಕುಕ್ಕೀಸು, ಬೇಕ್ರಿ ಐಟಮ್ಸ್ ಸಿಗುತ್ತೆ. ಮತ್ತು ಅದರ ಆಪೋಸಿಟ್ಟು ಕೋಲ್ಡ್ ಸ್ಟೋನ್ ಅಂತ ಹೇಳ್ಬಿಟ್ಟು ಕೋಲ್ಡ್ ಬೆವರೇಜಸ್ ಸಿಗುತ್ತೆ. ಹಾಗೆ ಬನ್ನಿ ಮುಂದೆ ಹೋಗೋಣ. ಸೊ ಮತ್ತು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ ಅರಬಿಕ್ ಕಲೆಕ್ಷನ್ಸು, ಪರ್ಫ್ಯೂಮ್ಸ್ ಮತ್ತು ಸ್ಟೋಲ್ಸ್, ಅರಬಿಕ್ ಡಿಸೈನ್ಸಲ್ಲಿ ಕಲೆಕ್ಷನ್ ಸಿಗುತ್ತೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಹೈಪರ್ ಮಾರ್ಕೆಟ್ ಇದೆ. ಸೊ ಇಲ್ಲಿ ನಿಮಗೆ A to Z ಎಲ್ಲ ಪ್ರಾಡಕ್ಟ್ಸ್ ಸಿಗುತ್ತೆ. ಗ್ರಾಸರೀಸು, ಮೀಟು, ವೆಜಿಟೇಬಲ್ಸು, ಫ್ರೂಟ್ಸು. ಸೊ ಇದು ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಅರ್ಧ ಸ್ಪೇಸ್ ಇದೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಫ್ರೆಂಡ್ಸ್, ಲೂಲು ಸೂಪರ್ ಮಾರ್ಕೆಟ್ ಬಂದು ಕೇರಳದಲ್ಲಿ ಫಸ್ಟ್ ಓಪನ್ ಮಾಡಿದ್ದು ನಮ್ಮ ಇಂಡಿಯಾದಲ್ಲಿ 2013. ಮತ್ತು ನಮ್ಮ ಬೆಂಗಳೂರಲ್ಲಿ ಇದು ಸೆಕೆಂಡ್ ಬ್ರಾಂಚು. ಹಾಗೆ ಅದ್ರ ಎಕ್ಸಾಕ್ಟ್ ಆಪೋಸಿಟ್ ಬಂದು ಲೂಲು ಫೋರೆಕ್ಸ್ ಅಂತ ಕರೆನ್ಸಿ ಎಕ್ಸ್ಚೇಂಜು. ಯಾವುದೇ ದೇಶದ ಕರೆನ್ಸಿ ಆಗಲಿ ನಿಮಗೆ ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ. ಫ್ರೆಂಡ್ಸ್, ಇದಿಷ್ಟು ಗ್ರೌಂಡ್ ಫ್ಲೋರಲ್ಲಿರೋ ಶಾಪ್ಸು. ಮೇನ್ ಲೂಲು ಸೂಪರ್ ಮಾರ್ಕೆಟೇ ಇದೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಇನಾಗ್ರೇಷನ್ ಸಲುವಾಗಿ ಫ್ಲವರ್ಸಲ್ಲಿ ಪಿಕಾಕ್ ಡಿಸೈನ್ ಮಾಡಿದ್ದಾರೆ. ಬನ್ನಿ, ಈಗ ನಾವು ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ. ಸೊ ಇಲ್ಲಿ ಬಂದರೆ ಇದು ಗ್ರೌಂಡ್ ವ್ಯೂ ನೋಡಿ. ನಿಮ್ಗೆ ಲೈಟಿಂಗ್ಸು ಮತ್ತು ಸೀಲಿಂಗ್ಸ್ ಎಲ್ಲ ತುಂಬ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ. ಕ್ವಾಲಿಟಿ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ತುಂಬ ಚೆನ್ನಾಗಿದೆ. ಬನ್ನಿ ಹಾಗೆ ಕಂಟಿನ್ಯೂ ಮಾಡೋಣ. ಹಾಗೆ ಹೋಗ್ತಾ ಮುಂದೆ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನೈಕಾ ಸಿಗುತ್ತೆ. ಲೇಡೀಸ್ ಫೇವ್ರೆಟ್ ಶಾಪ್ ಇದು. ಹಾಗೆ ಸ್ವಲ್ಪ ಮುಂದೆ ಹೋದರೆ ನೆಕ್ಸ್ಟ್ ಇಲ್ಲಿಂದ ಎಲ್ಲ ನಿಮ್ಗೆ ಸ್ಟಾರ್ಟ್ ಆಗೋದು ಕ್ಲಾತಿಂಗ್ ಶಾಪ್ಸು. ಸೊ ಕೆಲವೊಂದು ಶಾಪ್ಸು ಇನ್ನೂ ಓಪನಿಂಗಲ್ಲಿದೆ. ಆಲ್ಮೋಸ್ಟ್ 70-75% ಫಿಲ್ಲಪ್ ಆಗಿದೆ. ಇನ್ನೊಂದು 20-25% ಆಗೋದ್ರಲ್ಲಿದೆ. ಫ್ರೆಂಡ್ಸ್, ಹಾಗೆ ಏರಿಯಾ ತುಂಬ ದೊಡ್ಡದಿರೋದ್ರಿಂದ ಓಡಾಡಿ ಸಾಕಾದವ್ರಿಗೆ ಕುತ್ಕೊಂಡು ರೆಸ್ಟ್ ಮಾಡೋದಕ್ಕೆ ಸೀಟಿಂಗ್ ಅರೇಂಜ್ಮೆಂಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ.
ಸೊ ಬನ್ನಿ ನಾವಿಲ್ಲಿ ಕುತ್ಕೊಳ್ಳೋಣ ಒಂದು 2 ಮಿನಿಟ್ಸ್. ಹಾಗೆ ಇಲ್ಲಿ ಕುತ್ಕೊಂಡು ನೋಡಿದ್ರೆ ಅಪೋಸಿಟ್ ನಿಮಗೆ ವೆಸ್ಟ್ ಸೈಡ್ ಇದೆ. ನೋಡಿ, ನಾನು ಹೇಳ್ದಂಗೆ ಕೆಲವೊಂದು ಶಾಪ್ಸ್ ಇನ್ನು ಕಮಿಂಗ್ ಸೂನ್ ಅಂತ ಪೋಸ್ಟರ್ ಹಾಕಿದ್ದಾರೆ. ಹಾಗೆ ನೀವು ಇಲ್ಲಿ ನೋಡ್ಬೋದು ಮಾರ್ಬಲ್ಸ್ ಕ್ವಾಲಿಟಿ ಎಲ್ಲ ತುಂಬ ಶೈನಿ ಹಾಗೆ ತುಂಬ ಚೆನ್ನಾಗಿದೆ. ಮತ್ತು ಎಲಿವೇಟರ್ ಫೆಸಿಲಿಟಿ ಕೂಡ ಇದೆ. ಹಾಗೆ ಮುಂದೆ ಬಂದರೆ ನಮಗೆ ಸಿಗೋದು ಲೂಲು ಫ್ಯಾಷನ್. ಈ ಸ್ಟೋರಲ್ಲಿ ನಿಮಗೆ ಡಿಫ್ರೆಂಟ್ ವೆರೈಟೀಸ್ ಬ್ರ್ಯಾಂಡ್ಸ್ ಎಲ್ಲ ಒಂದೇ ಕಡೆ ಸಿಗೋ ಥರ ಮಾಡಿದ್ದಾರೆ. ಹಾಗೆ ಅದರ ಅಪೋಸಿಟ್ಟು ಕೆಝೋ ಅಂತ ಕೆಲವೊಂದು ನ್ಯೂ ಬ್ರ್ಯಾಂಡ್ಸ್ ಇಲ್ಲಿ ಹ್ಯಾಡ್ ಆನ್ ಆಗಿದೆ. ಬನ್ನಿ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಫ್ರೆಂಡ್ಸ್, ನಾರ್ಮಲಿ ನಾವು ಯಾವುದಾದ್ರೂ ಮಾಲ್ಸ್ಗೆ ಎಂಟ್ರಿ ಆದರೆ ಟೈಮ್ ಸ್ಪೆಂಡ್ ಆಗೋದೇ ಗೊತ್ತಾಗೋದಿಲ್ಲ. ನಾವು ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ಗೊತ್ತಿರುತ್ತೆ, ವಾಪಸ್ ಬರಬೇಕಾದ್ರೆ ನೋಡಿದ್ರೆ ಟೈಮ್ ಅಷ್ಟು ಸ್ಪೆಂಡ್ ಆಗಿರುತ್ತೆ. ಫ್ರೆಂಡ್ಸ್, ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗಿದ ತಕ್ಷಣವೇ ಕಾಣಿಸೋದು ಲೂಯಿಸ್ ಫಿಲಿಪ್, ಮೆನ್ಸ್ ಫೇವ್ರೆಟ್ ಬ್ರ್ಯಾಂಡ್ ಅಂತ ಹೇಳ್ಬೋದು ಶೂಟಿಂಗ್ ಮತ್ತು ಶರ್ಟಿಂಗ್ಸಲ್ಲಿ. ಹಾಗೆ ಬನ್ನಿ ಮುಂದೆ ಮೂವ್ ಆಗೋಣ. ಹಾಗೆ ಮುಂದೆ ಬಂದರೆ ರೈಟ್ ಹ್ಯಾಂಡ್ ಸೈಡಲ್ಲಿ ಜಿವಾಮೆ ಇದೆ. ಹಾಗೆ ಮುಂದೆ ಬಂದರೆ ಕ್ಯಾಸಿಯೋ ವಾಚ್ ಕಲೆಕ್ಷನ್ಸು. ಹಾಗೆ ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ಲೇಡೀಸ್ ಫ್ಯಾಷನ್ಸ್, ಗೋ ಕಲರ್ಸ್, ಹಾಗೆ ಬೀಬಾ, ಸೋಚ್. ಹಾಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಲೂಲು ಕನೆಕ್ಟ್ ಅಂತ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಶಾಪ್ ಇದೆ. ಫ್ರೆಂಡ್ಸ್, ಇವತ್ತು ನಾನು ಹಾಕಿರೋ ಔಟ್ಫಿಟ್ ಬಂದು ಬೀಬಾ ಕಲೆಕ್ಷನ್ನೇ. ಸೊ ಬೀಬಾದಲ್ಲಿ ಡ್ರೆಸ್ಸಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ರೇಟ್ ವೈಸ್ ಸ್ವಲ್ಪ ಹೈ. ಹಾಗೆ ಬೀಬಾಯಿಂದ ಸ್ವಲ್ಪ ಮುಂದೆ ಬಂದರೆ ರೈಟ್ ಹ್ಯಾಂಡ್ ಸೈಡಲ್ಲಿ ಫಾಸ್ಟ್ ಟ್ರ್ಯಾಕ್ ಇದೆ. ಆ್ಯಸ್ ಯೂಶುವಲ್ ಯೂತ್ ಫಾರ್ ಎವರ್ ಫೇವ್ರೆಟ್. ಫ್ರೆಂಡ್ಸ್, ಹಾಗೆ ಸೆಕೆಂಡ್ ಫ್ಲೋರ್ ಲಾಸ್ಟಲ್ಲಿ ಬ್ಲ್ಯಾಕ್ ಬೆರಿ ಜೊತೆ ಎಂಡ್ ಆಗುತ್ತೆ. ಇನ್ನೂ ಕೆಲವೊಂದು ಶಾಪ್ಸ್ ಎಟ್ ಟು ಓಪನ್.
ಫ್ರೆಂಡ್ಸ್, 3rd ಫ್ಲೋರ್ಗೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಸಿಗೋದು ಫಂಟುರಾ ಬ್ಯಾಕ್ ಏರಿಯಾ, ಹಾಗೆ ಫುಡ್ ಕೋರ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಫಂಟುರಾಗೆ ನೀವು ಮಕ್ಕಳ ಜೊತೆ ಬಂದರೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇದು ಬಂದು ನಿಮಗೆ ಮಿನಿ ವಂಡರ್ಲಾ ಥರನೇ ಇದೆ. ಸೊ ನೀವು ಒಂದು ಮಗುನ ಕರ್ಕೊಂಡು ಬಂದರೆ ಮ್ಯಾನೇಜ್ ಮಾಡ್ಬೋದು. 5-6 ಮಕ್ಕಳನ್ನ ಕರ್ಕೊಂಬಂದರೆ ನಿಮ್ಮ ಜೇಬು ಅಕೌಂಟ್ ಫುಲ್ಲು ಖಾಲಿ ಆಗುತ್ತೆ, ಅಷ್ಟು ಗೇಮ್ಸ್ ಇದೆ ಇಲ್ಲಿ ಆಡೋದಕ್ಕೆ. ಬನ್ನಿ ಈ ಫ್ಲೋರ್ ಒಂದು ರೌಂಡ್ ಹಾಕ್ಕೊಂಡು ಬರೋಣ. ಇಲ್ಲಿ ಈಗಿನ ನಮ್ಮ ಮಕ್ಕಳು ಮೊಬೈಲಲ್ಲಿ ಏನೇನು ಗೇಮ್ಸ್ ಆಡ್ತಾರೆ, ಬೈಕ್ದಾಗಲಿ ಮತ್ತು ಕಾರ್ ರೇಸ್ ಆಗಲಿ ಇಲ್ಲ ವಿಡಿಯೋ ಗೇಮ್ಸ್ ಏನೇನಿದೆ ಅದು ಬಂದರೆ ಇಲ್ಲಿ ಪ್ರಾಕ್ಟಿಕಲಾಗಿ ಅವರು ಅದನ್ನು ಆಡ್ಬೋದು. ಫ್ರೆಂಡ್ಸ್, ಇಲ್ಲಿಂದ ನಮಗೆ ಫುಡ್ ಕೋರ್ಟ್ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಸ್ ಯೂಶ್ವಲ್ ನಿಮಗೆ ಎಲ್ಲ ವೆರೈಟೀಸ್ ಆಫ್ ಫುಡ್ ಇಲ್ಲಿ ಸವಿಯೋದಕ್ಕೆ ಸಿಗುತ್ತೆ. ಫಲೂದಾ, ಬಾಸ್ಕಿನ್ ರಾಬಿನ್ಸ್, KFC, ಪಿಜ್ಜಾ ಹಟ್, ಹಾಗೆ ವೆರೈಟೀಸ್ ಆಫ್ ಔಟ್ಲೆಟ್ಸ್ ಇದೆ ಇಲ್ಲಿ. ನೋಡಿ, ಈಗ ಇದು ಸಿಟ್ಟಿಂಗ್ ಏರಿಯಾ ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿಬಿಟ್ಟು. ಹಾಗೆ ಫುಲ್ಲಿ ಕ್ರೌಡೆಡ್ ಇದ್ದಾರೆ. ಫ್ರೆಂಡ್ಸ್, ಈ ಮಾಲ್ ಓಪನ್ ಆಗಿ 1 ವೀಕ್ ಆಗಿದೆ ಅಷ್ಟೇ. ನವರಾತ್ರಿ ಟೈಮಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ SM ಕೃಷ್ಣ ಅವರು ಇನಾಗ್ರೇಟ್ ಮಾಡಿರೋದು. ಆಗಲೇ ಜನ ಫುಲ್ ಕ್ರೌಡೆಡ್ ಇದೆ. ವೀಕೆಂಡಲ್ಲಂತೂ ಕೇಳೋದೇ ಬೇಡ. ನೋಡಿ, ಹಾಗೆ ಇಲ್ಲಿಂದ ಫುಡ್ ಕೋರ್ಟ್ ನಾನು ಹೇಳ್ದಂಗೆ ಕೋಕೋನಟ್ಸ್ ಅಂತ, ಟೆಂಡರ್ ಕೋಕೋನಟ್ದು ಎಳ್ನೀರ್ದು ತುಂಬ ಫ್ಲೇವರ್ ವಾಟರ್ ಸಿಗುತ್ತೆ. ಇದೊಂದು ಸತಿ ಟ್ರೈ ಮಾಡ್ಬೋದು. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಫುಡ್ ಕೋರ್ಟಲ್ಲಿ ಏನಿಲ್ಲ, ಏನು ಬೇಕು ಅಂತ ಚೂಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನೋಡಿ, ಇಲ್ಲಿ ನಾಗಾಸ್ ಹಾಟ್ ಆ್ಯಂಡ್ ಸ್ಪೈಸಿ ಆಂಧ್ರ ಸ್ಟೈಲ್ ಡಿಶಸ್ ಸಿಗುತ್ತೆ. ಅದ್ರ ಪಕ್ಕ ಕಬಾಬ್ಜಿ ಕೆಫೆ ಅಂತ ವೆರೈಟೀಸ್ ಆಫ್ ಕಬಾಬ್. ಮತ್ತು ಹಾಗೆ ಮುಂದೆ ಹೋಗ್ತಾ ವೆಜ್ ಬೈ ನೇಚರ್ ಅಂತ ಓನ್ಲಿ ವೆಜಿಟೇರಿಯನ್ ಡಿಶಸ್ ಸಿಗುತ್ತೆ. ಫ್ರೆಂಡ್ಸ್, ಹಾಗೆ ಇಲ್ಲಿ ವಾವ್ ಚೈನಾ ಅಂತ ಒಂದು ಚೈನೀಸ್ ರೆಸ್ಟೋರೆಂಟ್ ಇದೆ. ನೋ ಗ್ಯಾರಂಟಿ ನೋ ವ್ಯಾರಂಟಿ. ಧೈರ್ಯ ಇದ್ದವ್ರು ಬಂದು ಟೇಸ್ಟ್ ಮಾಡ್ಬೋದು, ತಿನ್ಬೋದು. ಜಸ್ಟ್ ಫಾರ್ ಕಿಡಿಂಗ್. ಮಕ್ಕಳಂತೂ ನೋಡ್ಬೋದು ನೀವಿಲ್ಲಿ, ಅಪ್ಪ ಅಮ್ಮನ ಕೇಳೋದೇ ಇಲ್ಲ, ಆರಾಮಾಗಿ ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ದಾರೆ. ಮತ್ತು ಫ್ರೆಂಡ್ಸ್, ಇಲ್ಲಿಗೆ ಫುಡ್ ಕೋರ್ಟ್ ಹೆಂಡ್ ಆಗುತ್ತೆ. ಹೆಂಡ್ ಮೀನ್ಸ್ ಸರ್ಕಲ್ ಹಾಕ್ತಾನೆ ಇರ್ಬೋದು. ಮತ್ತು ಇಲ್ಲಿಂದ ಸ್ಟಾರ್ಟ್ ಆಗೋದು ಫಂಟುರಾ ಕಿಡ್ಸ್ ಪ್ಲೇಯಿಂಗ್ ಝೋನು. ಇಲ್ಲಿ ನೀವು ಎಂಟ್ರಿ ಫೀಸ್ ತೊಗೊಂಡು ಒಳಗಡೆ ಎಂಟ್ರಿ ಆಗೋ ಜಾಗ ಇದು. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು ಸ್ಟಾರ್ಟಿಂಗ್ ಎಂಟ್ರಿ ಆಗ್ತಾ ಇದ್ದಂಗೆ ಡ್ಯಾಶಿಂಗ್ ಕಾರ್ಸ್, ಎಲ್ಲ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಇದನ್ನು ಆಡ್ಬೋದು. ಹಾಗೆ ಮುಂದೆ ಹೋಗ್ತಾ ನೀವಿಲ್ಲಿ ಅವ್ರ ಫೀಸ್ ಸ್ಟ್ರಕ್ಚರ್ ಹಾಕಿದ್ದಾರೆ ಟಿಕೆಟ್ದು. 1,000 ರೂಪಾಯಿ, ಸಾರಿ 500 ರೂಪಾಯಿಂದ 10,000 ರೂಪಾಯಿವರೆಗೂ ಗೇಮ್ಸ್ ಇದೆ ಇಲ್ಲಿ. ಸೊ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಎಷ್ಟು ಜನ ಮಕ್ಕಳನ್ನ ಕರ್ಕೊಂಬರ್ತೀರಾ ಮತ್ತು ಹಾಗೆ ಎಷ್ಟು ಅಮೌಂಟ್ ನೀವು ಪಾಕೆಟಲ್ಲಿ ಇಟ್ಕೊಂಡು ಬರ್ತೀರಾ ಅನ್ನೋದು. ಯಾಕಂದರೆ ಮಕ್ಕಳು ಇದೊಂದು ಝೋನ್ನ ನೋಡಿಬಿಟ್ರೆ ನಿಮ್ಮನ್ನು ಬಿಡೋದಿಲ್ಲ. ಬೇರೆ ಎಲ್ಲೂ ನೀವು ಶಾಪ್ ಮಾಡದೇ ಇದ್ರೂ ಪರವಾಗಿಲ್ಲ, ಮಕ್ಕಳಿಲ್ಲಿ ಆಟ ಆಡಬೇಕು ಅಂತ ಹಠ ಇಡ್ತಾರೆ. ಪ್ಲ್ಯಾನ್ ಮಾಡಿಕೊಂಡು ಈ
ಒಂದು ಝೋನ್ಗೆ ಮಕ್ಕಳನ್ನ ಕರ್ಕೊಂಬರೋದು ಒಳ್ಳೆಯದು ಅನಿಸುತ್ತೆ. ನೋಡಿ, ಒಂದೊಂದು ಗೇಮ್ಸ್ ಹೇಳ್ತಾ ಹೋಗಬೇಕು ಅಂದರೆ ಇಲ್ಲಿ ಜಂಗಲ್ ಸಫಾರಿ ಇದೆ ಸಣ್ಣ ಮಕ್ಕಳಿಗೆ. ಹಾಗೆ ಮುಂದೆ ಹೋಗ್ತಾ ಸ್ಪೇಸ್ ಇನ್ವ್ಯಾಡರ್ಸು, ಬೈಕ್ ರೇಸಸ್ಸು, ಮತ್ತು ನಿಮಗಿಲ್ಲಿ ತುಂಬ ಆಟಗಳಿದೆ. ಮತ್ತು ಹಾಗೆ ಇಲ್ಲಿ ಎಕ್ಸ್ಟಿಕೇಟರ್ಸು, ಹಾಗೆ ನೋಡಿದ್ರೆ ಇಲ್ಲಿ ನಿಮಗೆ ಇಲ್ಲಿ ಡೈನಾಮೈಟ್ಸು, ಬ್ಯಾಟ್ ಫ್ಲೈಟು ಮತ್ತು ರೋಪಿಂಗು, ಹಾಗಂತ ತುಂಬ ಅಂದರೆ ಈಗ ವಂಡರ್ಲಾ ಅಲ್ಲಿ ಏನೇನು ಗೇಮ್ ಇದೆ ಅದೆಲ್ಲ ಇಲ್ಲಿ ಅರ್ಧಕ್ಕರ್ಧ ನಿಮಗೆ ಸಿಗುತ್ತೆ. ಫ್ರೆಂಡ್ಸ್, ಇಲ್ಲಿಗೆ 3rd ಫ್ಲೋರ್ ಎಂಡ್ ಆಗುತ್ತೆ. ಹಾಗೆ 4th ಫ್ಲೋರಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅನಿಸುತ್ತೆ. ಮೇ ಬಿ ಅಲ್ಲಿ PVR ಐನಾಕ್ಸ್ ಥಿಯೇಟರ್ಸ್ದು ಪ್ಲ್ಯಾನ್ ಇರುತ್ತೆ ಆಲ್ಮೋಸ್ಟು. ಸೊ ಇಲ್ಲಿಗೆ 3rd ಫ್ಲೋರ್ ಕ್ಲೋಸ್. ಬನ್ನಿ ಈಗ ನಾವು ಪಾರ್ಕಿಂಗ್ ಕಡೆ ಹೋಗೋಣ. ಫ್ರೆಂಡ್ಸ್, ಹಾಗೆ ನೀವು ಪಾರ್ಕಿಂಗ್ ಮಾಡಿದ ಏರಿಯಾನ ಗ್ಯಾಪ್ನ ಇಟ್ಕೊಳ್ಳಿ. 3 ಫ್ಲೋರ್ಸಲ್ಲಿದೆ. ಗ್ರೌಂಡ್ ಫ್ಲೋರ್ ಲಾಸ್ಟಲ್ಲಿ ಓನ್ಲಿ ಕಾರ್ ಪಾರ್ಕಿಂಗು, ಮತ್ತು ಇನ್ನೆರಡು ಬೇಸ್ಮೆಂಟಲ್ಲಿ 2 ವೀಲರ್ ಇದೆ. ಎಲ್ಲಿ ಪಾರ್ಕ್ ಮಾಡ್ತೀರೋ ಆ ಕೋಡೊಂದು ಗ್ಯಾಪ್ನ ಇಟ್ಕೊಳ್ಳಿ, ಇಲ್ಲಾಂತಂದರೆ ಕಷ್ಟ ಆಗುತ್ತೆ. ನೋಡಿ, ಹಾಗೆ ಇಲ್ಲಿ ಪಾರ್ಕಿಂಗ್ ತಾರೀಫ್ ಎಷ್ಟಿದೆ ಅಂತ ಹೇಳ್ಬಿಟ್ಟು 2 ವೀಲರ್ ಮತ್ತು 4 ವೀಲರ್ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಇದೆ, ಇಲ್ಲಿ ನೋಡ್ಕೊಳ್ಬೋದು. ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀವಿ. ಇಷ್ಟ ಆದಲ್ಲಿ ಒಂದು ಲೈಕ್, ಶೇರು, ಕಮೆಂಟ್ ಕೊಡಿ. ಹಾಗೆ ನಿಮ್ಮ ಫ್ರೀ ಟೈಮಲ್ಲಿ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ ಎಂಜಾಯ್ ಮಾಡಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.